ಟಿಪ್ಪು ವರ್ಸಸ್ ಸಾವರ್ಕರ್ ಎರಡನೇ ಚರ್ಚೆ ವಿಷಯ ಶುರು ಮಾಡಿದವ್ರು ನಾವಲ್ಲ. ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ದು ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು. ಕಾರವಾರ ಸುತ್ತಮುತ್ತ ಒಂದು ಕಾರ್ಯಕ್ರಮದಲ್ಲಿ ಪಕ್ಷದ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಈ ಬಾರಿಯ ಚುನಾವಣೆ ಟಿಪ್ಪು ವರ್ಸಸ್ ಸಾವರ್ಕರ್ ಅಂದರು. ಅವ್ರು ಏನು ಹೇಳಿದ್ರು ಅದಕ್ಕೆ ಪ್ರತಿಕ್ರಿಯೆಯಾಗಿ ಕಾಂಗ್ರೆಸ್ ನಾಯಕರ ಹೇಳಿಕೆ ಕೇಳೋಣ. ಸಾವರ್ಕರ್ ಬೇಕಾ ಟಿಪ್ಪು ಬೇಕಾ? ಮತಾಂಧ ಟಿಪ್ಪುವಿನ ಪರವಾಗಿ ಇವತ್ತು ಸಿದ್ದರಾಮಯ್ಯ ನಿಲ್ತಾರೆ. ಅಷ್ಟೇ ಯಾಕೆ? ಅದಕ್ಕಾಗಿ ಹೇಳಿದೆ ಬಂಧುಗಳೇ, ಈ ಚುನಾವಣೆ ಕೇವಲ ಬಿಜೆಪಿ ಕಾಂಗ್ರೆಸ್ಸಿನ ಚುನಾವಣೆ ಅಲ್ಲ. ಈ ಚುನಾವಣೆ ಕೇವಲ ಎರಡು ರಾಜಕೀಯ ಪಾರ್ಟಿಗಳ ವಿರೋಧ ಅಲ್ಲ, ರಾಷ್ಟ್ರ ಮತ್ತು ರಾಷ್ಟ್ರ ವಿರೋಧಿಗಳ ನಡೆಯತಕ್ಕಂಥ ಚುನಾವಣೆ. ಟಿಪ್ಪು ಮತ್ತು ಸಾವರ್ಕರ್ ಮಧ್ಯೆ ನಡೆಯತಕ್ಕಂಥ ಚುನಾವಣೆ. ನೀವು ಯೋಚನೆ ಮಾಡಿ, ರಾಷ್ಟ್ರಕ್ಕೆ ಯಾರು ಬೇಕು? ನಾವು ಕಾಂಗ್ರೆಸ್ ಜನರ ಬದುಕಿನ ಬಗ್ಗೆ ಹೇಳ್ತಾ ಇದ್ದೀವಿ, ಬೆಲೆ ಏರಿಕೆ ಬಗ್ಗೆ ಹೇಳ್ತಾ ಇದ್ದೀವಿ, ಉದ್ಯೋಗದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವ್ರು ಹಂಗಿಲ್ಲ. ಸೊ ಕಟೀಲ್ ಅವರಿಗೆ ಅಭಿನಂದಿಸ್ತೀನಿ. ಅವ್ರ ಸರ್ಕಾರದ ಏನು ಹೇಳ್ಕೊಳ್ಳಿಕ್ಕೆ ಸಾಧನೆ ಹೇಳ್ಕೊಳ್ಳಿಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಸಾಹುಕಾರ ಇಟ್ಕೊಳ್ಳಿ, ಸಾವರ್ಕರ್ನಾರು ಇಟ್ಕೊಳ್ಳಿ, ಯಾವ್ದಾದ್ರು ಫೋಟೋ ಇಟ್ಕೊಂಡು ಹೆಸರು ಇಟ್ಕೊಂಡು ಅವ್ರು ಎಲೆಕ್ಷನ್ ಮಾಡಿ. ನಾವು ಮುಂದಕ್ಕೆ ರಾಜ್ಯಕ್ಕೆ ಈ ಬಿಲ್ಡಿಂಗ್ ಅಲ್ಲಿ ಕರಪ್ಷನ್ ಇಲ್ಲದೆ ಹೋದಂತ ಬೇರೆ ರಾಜ್ಯದ ಒಬ್ರು ಕಾಂಟ್ರವರ್ಷಿಯಲ್ ಇದ್ರಂತವ್ರು, ಗೊಂದಲಕ್ಕೆ ಈಡಾದಂತವ್ರು ತಂದು ಇಲ್ಲಿ ಅವರು ಫೋಟೋ ವಿಧಾನಸೌಧಕ್ಕೆ ಹಾಕ್ತಾರ. ಹಾಕ್ರಿ, ನೀವು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಫೋಟೋ ಹಾಕ್ರಿ, ಸುರ್ಪುರ್ ನಾಯಕರ ಫೋಟೋ ಹಾಕ್ರಿ, ಸಂಗೊಳ್ಳಿ ರಾಯಣ್ಣನ ಫೋಟೋ ಹಾಕ್ರಿ, ಒಣಕೆ ಒಬ್ಬವ್ದು ಹಾಕ್ರಿ, ಬಲವಾಡಿ ಮಲ್ಲಮ್ಮದ ಹಾಕ್ರಿ, ಹಲಗಲಿ ಬೇಡ್ರದ ಹಾಕ್ರಿ. ಹಾಕದಿಲ್ಲ ಇವರು ಬೇರೆ ರಾಜ್ಯದವ್ರು ಬೇಕಂತವ್ರಿ. ಇಲ್ಲಿ ಒಂದು 3 ತಂತ್ರ ಇರ್ಬೋದಾ ಅಂತ ಆಗ್ಲೇ ಹೇಳ್ದಂಗೆ, ನಾಯಕರು ಯಾರು ಮಾತಾಡ್ತಾರೆ, ಎಲ್ಲಿ ಮಾತಾಡ್ತಾರೆ, ಅದು ನಿರ್ಧಾರ ಮಾಡ್ತಾರೆ ಏನು ಮಾತಾಡ್ತಾರೆ ಅಂತ. ನೋಡಿ, ಕರಾವಳಿನಲ್ಲಿ ಹಿಂದುತ್ವ ಅನ್ನೋದು ಒಂದು ಫ್ಯಾಕ್ಟರ್ ಆಗಿ ವರ್ಕ್ ಆಗ್ಬೋದು. ಇತ್ತೀಚಿನ ಬೆಳವಣಿಗೆಗಳು, ಒಂದಷ್ಟು ಪ್ರಕರಣಗಳು, ಘಟನೆಗಳು ಅದರ ಆಧಾರದ ಮೇಲೆ ಓಕೆ. ಇನ್ನು ಉತ್ತರ ಕರ್ನಾಟಕಕ್ಕೆ ಬಂದಾಗ ಇಲ್ಲಿ ಅಭಿವೃದ್ಧಿ, ಹಿಂದುಳಿದ ಪ್ರದೇಶ, ಜನರ ಜೀವನದ ಗುಣಮಟ್ಟ ವೃದ್ಧಿಸಬೇಕು, ಹಾಗೆ ಹೀಗೆ ಸಾಕಷ್ಟು ಪರಿಸ್ಥಿತಿಗಳು ಪ್ರತ್ಯಕ್ಷದರ್ಶಿಗಳು ಅನುಭವಿಸ್ತಾ ಇರೋಂಥವ್ರು ನಾವೆಲ್ಲರೂ ಇದ್ದೀವಿ. ಹಾಗಾಗಿ ಅಲ್ಲಿ ಅಭಿವೃದ್ಧಿ. ಇನ್ನು ಮತ್ತೊಂದು ಕರಾವಳಿನಲ್ಲಿ ಹಿಂದುತ್ವ, ಹಳೆ ಮೈಸೂರು ಭಾಗದಲ್ಲಿ ಜಾತಿ. ಈ ಜಾತಿ ಅನ್ನೋ ಆ್ಯಂಗಲ್ ತರಲೇಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಜಾತಿಯ ಆಧಾರದ ಮೇಲೆ ಮತದಾನ ಭಾಳ ಜೋರಾಗಿ ನಡೆಯುತ್ತೆ. ಇಂಥ ಪರಿಸ್ಥಿತಿಯಲ್ಲಿ, ಇಂಥ ಒಂದು ಪ್ರದೇಶದಲ್ಲಿ ನೀವು ಹಿಂದುತ್ವ ಅನ್ನೋ ಫ್ಯಾಕ್ಟ್ರಿ ತಂದು ಜನರಲೈಸ್ ಮಾಡೋದಕ್ಕೆ ಹೋಗ್ಬಿಟ್ರೆ ಅದು ವರ್ಕ್ ಆಗಲಿಕ್ಕಿಲ್ಲ, ಮತದಾನದಲ್ಲಿ ಅದು ರಿಫ್ಲೆಕ್ಟ್ ಆಗೋದಿಲ್ಲ. ಅದಕ್ಕೆ ಹೇಳಿದೆ, ಯಾರು ಮಾತಾಡ್ತಾರೆ, ಎಲ್ಲಿ ಮಾತಾಡ್ತಾರೆ, ಏನು ಮಾತಾಡ್ತಾರೆ ಅನ್ನೋದು ನಿರ್ಧರಿಸುತ್ತೆ. ಅದು ಒಂದು ಭಾಗ. ಅಭಿವೃದ್ಧಿ ಅನ್ನೋದು ಇದ್ರ ಜೊತೆಯಾಗೇ ಬರುತ್ತೆ. ಅಂದರೆ ದೊಡ್ಡವ್ರು ಬರ್ತಾರೆ, ದೊಡ್ಡವ್ರು ಬಂದು ಅಭಿವೃದ್ಧಿ ಅಂದ್ಬಿಡ್ತಾರೆ. ಆದರೆ ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಮಾಡ್ತಿರೋವಂಥ ಕಾರ್ಯಕರ್ತರು ಅಥವಾ ಸ್ಟೇಟ್ ಲೆವೆಲ್ ಲೀಡರ್ಸು ಅದಕ್ಕೆ ಇನ್ನೊಂದು ಡೈಮೆನ್ಷನ್ ಕೊಡ್ತಾರೆ. ಇದೇ ಕಟೀಲ್ ಅವರು ಲಾಸ್ಟ್ ಟೈಮ್ ಏನು ಹೇಳಿದರು, ಈ ಬಾರಿ ರೋಡು ಮೋರಿ ನೀರು ಅಲ್ಲ, ಈ ಬಾರಿ ಲವ್ ಜಿಹಾದ್ ಮೇಡಮ್ ಇಂದ ಶುರು ಮಾಡೋಣ. ಡಾಕ್ಟರ್ ತೇಜಸ್ವಿನಿ ಗೌಡ ಅವರೇ, ಈ ಫಾರ್ಮುಲಾ ನಮ್ಮ ವಿಶ್ಲೇಷಣೆ ಕರೆಕ್ಟ್ ಇದೆಯಾ ಅಂತ ನೀವೇನು ಒಪ್ಲಿಕ್ಕಿಲ್ಲ, ಬಟ್ ಅಂದರೂ ಕೇಳಿದ್ದೀನಿ. ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಗೆ ಒಂದು ಸಿದ್ಧಾಂತ ಇರುತ್ತೆ. ಆ ಸಿದ್ಧಾಂತವನ್ನೇ ನಾವು ಜನರ ಮಧ್ಯೆ ತಗೊಂಡೋಗೋದು ಪ್ರಣಾಳಿಕೆ ರೂಪದಲ್ಲಿ. ಹೌದು, ಕರಾವಳಿ ಭಾಗದಲ್ಲಿ ಅಥವಾ ಇವತ್ತು ನಾನು ಇಬ್ಬರು ಮೂವರು ಇದನ್ನು ನಮ್ಮ DK ಅವರು ಹೇಳ್ತಾ ಇದ್ರು, ಯಾರಾದರೂ ಸಾವರ್ಕರ್ನಾರು ಈ ಸಾಹುಕಾರಗಳನ್ನ ಅವ್ರಿಗೆ ಬೆಳಗಾವಿಯ ಸಾಹುಕಾರ ಮನಸ್ಥಿತಿಯಿಂದ ಆಚೆ ಬಂದಿಲ್ಲ ಅಂತ ಕಾಣ್ತಾ ಇದ್ರು. ನಂಗೆ ಗೊತ್ತಿಲ್ಲ, ಅವ್ರ ಸ್ಟೇಟ್ಮೆಂಟ್ ಹಂಗಿದೆ. ಇವತ್ತು ಅವರು ಸುತ್ತಾ ಇರೋದು ಅದನ್ನು ಅವರು ಗ್ರೌಂಡನ್ನು ಕಳ್ಕೊಂಡಿದೆ. 50 ವರ್ಷ 60 ವರ್ಷ ಆದಮೇಲೂ ಗ್ರೌಂಡ್ ಇಲ್ದಲೆ ಇವತ್ತು ಸುತ್ತಾಡ್ತಾ ಇದ್ದಾರೆ ಎಲ್ಲ ಕಡೆ. MB ಪಾಟೀಲ್ ಅವ್ರ ಮಾತು, ನೆಹರು ಈ ರಾಜ್ಯದವರೇ ಅಥವಾ ಇಂದಿರಾ ಗಾಂಧಿ ಅವರು ಈ ರಾಜ್ಯದವ್ರು, ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು? ನೋಡಿ, ನೀವು ಹಾಕ್ತಕ್ಕಂತ ಈ ದೇಶದ ಪ್ರಧಾನಿಗಳಾಗಿದ್ರು. ಆ ದೃಷ್ಟಿಯಿಂದ ಇನ್ ದಟ್ ಕೆಪಾಸಿಟಿ ಆಫ್ ದೆಮ್ ಬೀಂಗ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ಸ್, ಅವರ ಫೋಟೋಗಳನ್ನ ವಿಧಾನಸೌಧನೋ ಸುವರ್ಣಸೌಧನೋ ಎಲ್ಲೋ ಒಂದ್ ಕಡೆ ಹಾಕೊಂಡಿರ್ತೀವಿ. ಫಾರ್ಮರ್ ಪ್ರೈಮ್ ಮಿನಿಸ್ಟರ್. ಈಗ ಮಹಾತ್ಮ ಗಾಂಧಿ ನಮ್ಮವರೇ ಅಂತ ಇವಾಗ ನೆಕ್ಸ್ಟ್ ಅವರೇ ಕೇಳ್ತಾರೆ. ಮಹಾತ್ಮ ಗಾಂಧಿ ಪಾಪ ಆಗಿರ್ಲಿಲ್ವಲ್ಲ, ಮಹಾತ್ಮ ಗಾಂಧಿ ಪ್ರಧಾನಿ ಆಗಿರ್ಲಿಲ್ಲ, ಸರ್ದಾರ್ ಪಟೇಲ್. ಒಂದ್ ನಿಮಿಷ, ಅರೆ ಕೊಡುಗೆ ನಿಮಗೆ ಬೇಕಾಗಿದ್ದನ್ನು ಹಿಸ್ಟ್ರಿ ಬರ್ಕೊಂಡು ಬೇಡದಲ್ಲೇ ಇರೋದೆಲ್ಲ ಬಿಟ್ಬಿಟ್ಟಿದ್ದೀರಿ. ಅದೇ ಇಶ್ಯೂ. ವೀರ್ ಸಾವರ್ಕರ್ಗೆ ಎರಡು ಬಾರಿ ಕರಿನೀರಿನ ಶಿಕ್ಷೆ ಆಯಿತು. ಭಾರತದ ಅಸ್ಮಿತೆಗೋಸ್ಕರ, ರಾಷ್ಟ್ರ ಧರ್ಮಕ್ಕೋಸ್ಕರ, ಭಾರತ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಭಾರತದ ಮೌಲ್ಯ ಪರಂಪರೆ, ನಮ್ಮ ಹಿಂದೂ ಜೀವನ ಪದ್ಧತಿ ಇರ್ತಕ್ಕಂಥ ಭಾರತೀಯತೆಗೆ ಅವರು ಜಾಗೃತಿಯನ್ನ ಮೂಡಿಸಿದ್ರು. ನಿಮಗೆ ಬೇಕಿರಲಿಲ್ಲ, ಈಗ ನಮಗೆ ಬೇಕು, ನಾವು ಹಾಕ್ತೀವಿ.
ಆಯ್ತು, ಹಾಕ್ತೀವಿ, ತಪ್ಪೇನಿದೆ ಅದರಲ್ಲಿ? ಅದೇ ಸಂಘರ್ಷ ನಡೀಲಿ. ನೀವು ಟಿಪ್ಪುನ ಹೇಳೋದೇನು ಗೊತ್ತಾ, ಟಿಪ್ಪು ಮೇಲೆ ಪ್ರೀತಿಗಲ್ಲ. ಪಾಪ ಟಿಪ್ಪು ಹೆಸರು ಹೇಳೋದ್ರಿಂದ ಒಂದಷ್ಟು ಸಮಾಜದ ವೋಟ್ ಬ್ಯಾಂಕ್ ಬರುತ್ತೆ. ಟಿಪ್ಪುನ ವಿರೋಧ ಮಾಡೋದಕ್ಕಷ್ಟೇ ನಿಖಿಲ್ ನಾನು ಹೇಳೋದು. ಅಭಿವೃದ್ಧಿ ಮಾಡೋದು, ಇನ್ನೊಂದು ಮಾಡೋದು ಎಲ್ಲ ರಾಜ ಮಹಾರಾಜರುಗಳು ಮಾಡ್ತಾರೆ, ಪ್ರಶ್ನೆ ಅದಲ್ಲ. ಅವರು ಅವರ ಅವಧಿಯ ಸಂದರ್ಭದಲ್ಲಿ ಧರ್ಮಾಂಧತೆಯ ಕಾರಣಕ್ಕೆ ನಮ್ಮ ಭಾಷೆಯ ಮೇಲೆ ದಾಳಿ ಆಯಿತು, ಹೆಸರುಗಳ ಬದಲಾವಣೆ ಆಯಿತು, ನಮ್ಮ ಧರ್ಮದ ಮೇಲೆ ದಾಳಿ ಆಯಿತು, ಮತಾಂತರವಾಯಿತು. ನಮ್ಮ ಸೈನಿಕರು ಕೊಡಗಿನಲ್ಲಿ 70,000 ಜನ ಅವರು ಏನು ಟಿಪ್ಪು ಇದು ತಾವರಿಕಿದೆಯಲ್ಲ ಅವರ ಒಂದು ಉಲ್ಲೇಖ ಮಾಡ್ತಾ ಇದ್ದೀನಿ, ಅವರ ಬಯೋಗ್ರಫಿಯಿಂದನೇ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. ಆಮೇಲೆ ನೆತ್ತರಕೆರೆ ಕ್ರಿಶ್ಚಿಯನ್ಸ್ ಏನ್ ಮಾಡಿದ್ರು, ಮಾರಣ ಹೋಮ ಮಾಡಿದ್ರು. ಕ್ರಿಶ್ಚಿಯನ್ಸ್ನು ಸಹಿಸ್ಲಿಲ್ಲ, ಹಿಂದೂಗಳನ್ನೂ ಸಹಿಸ್ಲಿಲ್ಲ. ಆ ಒಂದು ಉದ್ದೇಶವನ್ನ ಅಲ್ಲ, ಒಂದ್ ನಿಮಿಷ ಕೇಳಿ ಮೇಡಮ್, ಇಲ್ಲಿ ಪ್ರಧಾನಮಂತ್ರಿ ಬರ್ತಾರೆ, ಅವ್ರು ಹೇಳ್ತಾರೆ ಅಭಿವೃದ್ಧಿ ಡಬಲ್ ಇಂಜಿನ್. ರಾಜ್ಯ ಪ್ರೆಸಿಡೆಂಟ್ ಹೇಳ್ತಾರೆ ಅಭಿವೃದ್ಧಿ ಅಲ್ಲ, ಆಮೇಲೆ ಫಸ್ಟ್ ಲವ್ ಜಿಹಾದ್, ಫಸ್ಟ್ ಟಿಪ್ಪು ವರ್ಸಸ್ ಸಾವರ್ಕರ್. ಅಂದರೆ ಸ್ಟ್ರಾಟಜಿ ಯಾರ್ದು ಏನು? ಮ್ಯಾಕ್ರೋ ಲೆವೆಲಲ್ಲಿ ಅಭಿವೃದ್ಧಿ, ಮೈಕ್ರೋ ಲೆವೆಲಲ್ಲಿ ಹಿಂದುತ್ವ ಅಜೆಂಡಾ ಸಿದ್ಧಾಂತ. ನಿಖಿಲ್, ಎಕ್ಸಾಕ್ಟ್ಲಿ ನಿಖಿಲ್, ಈಗ ತಾವು ಮಾತಾಡ್ತಾ ಇದ್ದೀರಿ ಹಳೆ ಮೈಸೂರು ಬಗ್ಗೆ. ಇಷ್ಟೊತ್ತು ನಾವು ಮಾತಾಡಿದ್ದೇನು, ನಮ್ಮ ರೇವಣ್ಣ ಇದ್ದಾರೆ, ಕುಮಾರಸ್ವಾಮಿ ಇದ್ದಾರೆ, ದೇವೇಗೌಡರು ಇದ್ದಾರೆ. ನಮ್ಮ ಹುಡುಗ ಒಂದೇ ಒಂದು ಹುಡುಗ ಅಲ್ಲಿದ್ದಾನೆ, ಬಡ್ದಾಡ್ತಿದ್ದಾನೆ, ಪ್ರೀತಮ್ ಗೌಡ, ಅಸ್ತಿತ್ವಕ್ಕೋಸ್ಕರ, ನಮ್ಮ ಪಾರ್ಟಿಯನ್ನು ಬೆಳೆಸೋದಕ್ಕೋಸ್ಕರ. ಹೌದು, ಕರಾವಳಿ ಭಾಗದಲ್ಲಿ ಒಂದು ರೀತಿಯ ಸಮಸ್ಯೆಗಳಿದೆ, ಅದು ಸಾರ್ವಜನಿಕ ಸಮಸ್ಯೆಗಳಾಗಿದೆ, ಸಮಾಜದ ಸಮಸ್ಯೆಗಳಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ಬಂದಾಗ ಆ ಒಂದು ರೈತಾಪಿ ವರ್ಗ ಹೆಚ್ಚು ಇದೆ. ಅಲ್ಲಿ ಇವತ್ತು ಆ ಸಮಾಜಕ್ಕೆ ಒಂದು ಪೊಲಿಟಿಕಲ್ ಐಡೆಂಟಿಟಿ ನಾವು ಕೊಟ್ಟಿದ್ದೀವಿ. ಅತಿ ಹೆಚ್ಚು ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ನಾವು ಕೊಡೋದ್ರ ಮೂಲಕ, ಕೆಂಪೇಗೌಡರ ಪ್ರತಿಮೆ ಹಾಕೋದ್ರ ಮೂಲಕ, ಅವ್ರಿಗೆ ಅವಕಾಶಗಳನ್ನು ಕೊಡೋದ್ರ ಮೂಲಕ, ಒಂದು ಬಿಜೆಪಿನಲ್ಲಿ ಹೆಚ್ಚು ಕೊಡೋದ್ರ ಮೂಲಕ ಅಭಿವೃದ್ಧಿ ಮತ್ತು ಅಸ್ಮಿತೆ ಎರಡನ್ನು ಮಿಲನ ಮಾಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡಿ ಅವರ ಮನಸ್ಸನ್ನ ಗೆಲ್ಲಬೇಕಾಗಿದೆ. ಅಭಿವೃದ್ಧಿ ಬೇಕೇ ಬೇಕು, ಅಭಿವೃದ್ಧಿ ಇಲ್ಲದೆ ಆಗೋದಿಲ್ಲ. ಸರ್ಕಾರ ಎರಡು ಕಡೆ ಇದೆ, ನಾವು ಅಭಿವೃದ್ಧಿನೂ ಮಾಡಿದ್ದೀವಿ, ಪ್ಲಸ್ ಅವರಿಗೆ ಸಿಗಬೇಕಾದ ಮನ್ನಣೆಯನ್ನು ನಾವು ಕೊಟ್ಟಿದ್ದೀವಿ ಅನ್ನೋ ಆಧಾರದ ಮೇಲೆ. ಆಯ್ತು ರಮೇಶ್ ಬಾಬು ಅವರೇ, ನಾವು ಇದನ್ನ ಮುಂಚೆನೂ ಒಂದ್ಸತಿ ಇನ್ ಪಾರ್ಟ್ ನಾವು ಚರ್ಚೆ ಮಾಡಿದ್ದೀವಿ. ಅಭಿವೃದ್ಧಿ ಪ್ಲಸ್ ಹಿಂದುತ್ವ, ಅಭಿವೃದ್ಧಿ ಪ್ಲಸ್ ಜಾತಿ, ಅಭಿವೃದ್ಧಿ ಪ್ಲಸ್ ಹಿಂದುತ್ವ ಆರ್ ಜಾತಿ, ಎಲ್ಲೆಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಆ ರೀತಿ ಮಾಡ್ಕೊಂಡು ಹೋಗೋದು, ಇದು ಸ್ಟ್ರಾಟಜಿ ಅಂತೆ ಹೊರಗೆ ನಮಗಂತೂ ಹಂಗೆ ಕಾಣ್ತಿದೆ. ಪ್ಲೀಸ್, ಅಂತಹ ಅನಿವಾರ್ಯತೆಯನ್ನು ಭಾರತೀಯ ಜನತಾ ಪಕ್ಷ ಸೃಷ್ಟಿ ಮಾಡ್ಕೊಂಡಿದೆ. ಅದಕ್ಕೆ ಮುಂಚೆ ಟು ದ ಪಾಯಿಂಟ್, 1980ರಲ್ಲಿ ಈ ದೇಶದ ರಾಜಕೀಯ ಪಲ್ಲಟಗಳ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಕ್ಷ ಮರುನಾಮಾಂಕಿತ ಮೂಲಕ ಅಸ್ತಿತ್ವಕ್ಕೆ ಬಂತು. ಅದಕ್ಕೆ ಮುಂಚೆ ಇದ್ದಂಥದ್ದು ಜನಸಂಘ. ಅದಾದಮೇಲೆ 1980ರಲ್ಲಿ ಭಾರತೀಯ ಜನತಾ ಪಕ್ಷ ಅಂತೇಳಿ ಇವರು ಹೆಸರಿಟ್ಕೊಂಡ್ರು. ಕರ್ನಾಟಕದಲ್ಲಿ ಇದರ ಮೊದಲ ಅಧ್ಯಕ್ಷರು ಸನ್ಮಾನ್ಯ ಎ ಕೆ ಸುಬ್ಬಯ್ಯನವರು ದಿನಂತರ ಹೋರಾಟ ಮಾಡಿ ಕೊನೆಗೆ BJPನ ಯಾವ ಕಾರಣಕ್ಕೆ ಏನೇನು ಅವರಲ್ಲಿ ಮತಾಂಧತೆ ಇದೆ ಅಂತೇಳಿ ಅವರೇ ಎಕ್ಸ್ಪೋಸ್ ಮಾಡಿ ಪುಸ್ತಕನೂ ಬರೆದುಬಿಟ್ರು. ಅದು ಒಂದು ಕಡೆ. 1980ರಿಂದ ಇಲ್ಲಿಯವರೆಗೆ ನೀವು ಯಾರ್ಯಾರು ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದಾರೆ ಅವ್ರ ಇತಿಹಾಸವನ್ನು ತೆಗೆದು ನೋಡಿದಾಗ ಅತ್ಯಂತ ಹಿರಿಯರು ಇದ್ದಾರೆ. BB ಶಿವಪ್ಪರು ಇದ್ದಾರೆ, ಎ ಕೆ ಸುಬ್ಬಯ್ಯ ಇದ್ದಾರೆಲ್ಲ, ಅದನ್ನು ಒಪ್ಕೋತೀವಿ. ಆದರೆ ಯಾವಾಗ ಪಾರ್ಲಿಮೆಂಟ್ ಮೆಂಬರ್ಗಳನ್ನ ಹಿಡನ್ ಅಜೆಂಡಾ ಇಟ್ಕೊಂಡು BJP ರಾಜ್ಯ ಘಟಕದ ಅಧ್ಯಕ್ಷನ ಮಾಡ್ಕೊಂಡಿದ್ದಾರೆ, ಅವಾಗೆಲ್ಲ ಫ್ಲಾಪ್ ಶೋ. ನೀವು 2004 ವಿತ್ ಡ್ಯೂ ರೆಸ್ಪೆಕ್ಟ್ ಟು ದ ಅನಂತಕುಮಾರ್ ಅವರು ಪಾರ್ಲಿಮೆಂಟ್ ಮೆಂಬರ್ ಇದ್ದರು, ಈ ಪಾರ್ಟಿ ರಾಜ್ಯ ಘಟಕದ ಅಧ್ಯಕ್ಷ ಆದರು, ಫ್ಲಾಫು. ಅದಾದಮೇಲೆ ಪ್ರಹ್ಲಾದ್ ಜೋಶಿರವರು ಇವಾಗ ಕೇಂದ್ರದ ನಂಬರ್ ಪ್ರೋಟೋಕಾಲ್ 4-5 ಕ್ಯಾಬಿನೆಟ್ ಸಚಿವರು, ಅವರು 2013ರಲ್ಲಿ ರಾಜ್ಯ ಘಟಕದ ಅಧ್ಯಕ್ಷರು, ಫ್ಲಾಫ್. ಅದ್ರ ಮುಂದುವರೆದ ಭಾಗ ನಳಿನ್ ಕುಮಾರ್ ಕಟೀಲು, ಇವರು ಸಿಟ್ಟಿಂಗ್ MP 3ನೇ ಸಲ ಇವರು ರಾಜ್ಯ ಘಟಕದ ಅಧ್ಯಕ್ಷರು, ಎಂಟೈರ್ಲಿ ಫ್ಲಾಫು. ಪಾಪ ಅವರು ಅಪ್ಸೆಟ್ ಆಗಿಬಿಟ್ಟಿದ್ದಾರೆ. ಇನ್ನೊಂದು 2 ತಿಂಗಳಲ್ಲಿ ಫಲಿತಾಂಶ ಬರುತ್ತೆ, ಮೇ 2ನೇ ವಾರ ಆಗ್ತಿದ್ದಂಗೆ, ಮೇ 15-16ಕ್ಕೆ ರಾಜ್ಯದ ಚುನಾವಣಾ ಫಲಿತಾಂಶ ಬರುತ್ತೆ. ಈ ಅಪ್ಸೆಟ್ ಅವ್ರ ಪಾಪ 2024 ಪಾರ್ಲಿಮೆಂಟ್ ಚುನಾವಣೆ ನನಗೆ ನೆಕ್ಸ್ಟ್ ಅವರಲ್ಲಿ ಗೆಲ್ಲೋದಕ್ಕೆ ಕರಾವಳಿಲಿ ಅದಕ್ಕೇನೇನು ಭಾಷಣ ಬೇಕೋ ಆ ಭಾಷಣ ಮಾಡ್ತಾ ಇದ್ದಾರೆ. ತಾವೀಗ ಹಿಂದುತ್ವ, ಜಾತಿ, ಧರ್ಮ ಹೇಳೋದ್ರಿ. ಭಾರತೀಯ ಜನತಾ ಪಕ್ಷ ಇಡೀ ದೇಶದಲ್ಲಿ ಅದರ ಅಸ್ತಿತ್ವವನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದೇ ಈ ರಾಜಕೀಯ, ಧರ್ಮ ಮತ್ತು ಜಾತಿ ಆಧಾರದ ಮೇಲೆ. ಈಗ ಮೇಡಮ್ ಅವರು ಆಗಲೇ ಮಹಾತ್ಮ ಗಾಂಧಿಯವ್ರ ಹೆಸರು ಕೋಟ್ ಮಾಡೋರು, ಸಾವರ್ಕರ್ ಹೋಲಿಕೆ ಮಾಡಿ. ನಾನು ಸಾವರ್ಕರು ಹೋರಾಟಗಾರ, ಸ್ವಾತಂತ್ರ್ಯ ಹೋರಾಟ ಆಗಿರಲಿಲ್ಲ ಅಂತ ನಾನು ಹೇಳೋದಿಲ್ಲ. ಇಲ್ಲಿ ದ್ವಂದ್ವ ಇರ್ತಕ್ಕಂಥದ್ದು, ಭಾಳ ಜನಕ್ಕೆ BJP ಇರೋದನ್ನು ಮಿಸ್ಲೀಡ್ ಮಾಡ್ತಾ ಇದ್ದಾರೆ. ಸಾವರ್ಕರ್ ಫೋಟೋನ ನೀವು ಗಾಂಧಿ ಎಲ್ಲ ನಾವು ಇಡೀ ನಮ್ಮ ಡೆಮೋಕ್ರಸಿನಲ್ಲಿ, ಸಂಸದೀಯ ವ್ಯವಸ್ಥೆಯಲ್ಲಿ ಎಲ್ಲೆಲ್ಲಿ ಸಂಸದೀಯ ಸಂಸ್ಥೆಗಳು ಪ್ರಾಮುಖ್ಯತೆ ಇಟ್ಕೊಂಡಿದ್ದಾವೆ ಅಲ್ಲೆಲ್ಲ ಗಾಂಧೀಜಿಯವ್ರ ಫೋಟೋ ಇದೆ. ನೆಹರು ಫೋಟೋ ಏನಕ್ಕೆ ಅಂತ ನೀವು ಹೇಳಿದ್ದೀರಾ. ಗಾಂಧೀಜಿಯವ್ರ ಫೋಟೋ ಈ ದೇಶಕ್ಕೆ ಸ್ವಾತಂತ್ರ್ಯದ ರೂವಾರಿ, ಸ್ವಾತಂತ್ರ್ಯ ತಂದು ಕೊಟ್ಟಂಥ ರೂವಾರಿ. ಸಾವರ್ಕರ್ ಯಾರು?
ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಮಹಾತ್ಮ ಗಾಂಧೀಜಿರವರ ಕೊಲೆ ಆರೋಪಿ. ಅವನ್ನ ತಗೊಂಬಂದು ನೀವು ಸಾವರ್ಕರ್ ಫೋಟೋ ಇಟ್ಟಿದ್ದೀರಾ. ಇದು ಐಡಿಯಾಲಜಿಕಲಿ ನಾವು ಸಾವರ್ಕರ್ ವಿರೋಧ ಮಾಡ್ತಾ ಇದ್ದೀವಿ ಬಿಟ್ಟರೆ ಹೌದು. ಈಗ ಇವರು ಒಂದೇ ನಿಮಿಷ ಗಂಗಾಪಾನಿ ಶಿಕ್ಷೆ ಆಗಿತ್ತು ಅಂತ ಹೇಳಿದ್ರು, ನಾನು ಒಪ್ಕೋತೀನಿ, ನಾನು ಟೀಕೆ ಮಾಡಲ್ಲ. ಗಂಗಾಪಾನಿ ಶಿಕ್ಷೆ ಕಾಲಾಪಾನಿ ಶಿಕ್ಷೆ ಆಗಿತ್ತು ಅಂತೇಳಿ. ಕಾಲಾಪಾನಿ ಶಿಕ್ಷೆಯಲ್ಲಿ ಯಾವ ಆರೋಪದ ಮೇಲೆ ನೀವು ಹೋಗಿದ್ದು? ನಮ್ಮ ದೇಶದ ಬ್ರಿಟಿಷ್ ಸರ್ಕಾರದ ಸಂದರ್ಭದಲ್ಲಿ ಒಬ್ಬ ಸರ್ಕಾರಿ ನೌಕರನ್ನ ಕೊಲೆ ಮಾಡಿದಂಥ ಆರೋಪದ ಮೇಲೆ ಇವರು ಕಾಲಾಪಾನಿ ಶಿಕ್ಷೆಗೆ ಒಳಪಟ್ಟಿದ್ದು, ಸ್ವಾತಂತ್ರ್ಯ ಹೋರಾಟ ಶಿಕ್ಷೆಗಲ್ಲ. ಜನಕ್ಕೆ ತಪ್ಪು ಹೇಳೋ ಅಂಥದ್ದು, ಸುಳ್ಳು ಹೇಳೋ ಅಂಥದ್ದು ಹವ್ಯಾಸವನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ನನ್ನ ನಳಿನ್ ಕುಮಾರ್ ಕಟೀಲ್ ಅವರು ಸಂಸದರಿದ್ದಾರೆ, ಅವ್ರು ಮಾತಾಡ್ಬೇಕಾದ್ರೆ ನೇರವಾಗಿ ಹೇಳ್ತಾರೆ ಲವ್ ಜಿಹಾದ್ ಮೇಲೆ ಎಲೆಕ್ಷನ್ ಮಾಡ್ತೀವಿ. ಟಿಪ್ಪು ಅರೆ ಟಿಪ್ಪುದು ಇತಿಹಾಸ ರೀ ಅದು ಬಿಡಿ. ಅದನ್ನು ಈ ನಾವು ಕೊಟ್ಟಿದ್ದಲ್ಲ, ಬ್ರಿಟಿಷ್ ಇತಿಹಾಸದಲ್ಲೇ ದಾಖಲೆ ಮಾಡಿಬಿಟ್ಟಿದ್ದಾರೆ. ಟಿಪ್ಪು ಒಬ್ಬ ರಾಜ ಆಗಿ ಒಬ್ಬ ಕಿಂಗ್ ಆಗಿ ಏನು ಹೋರಾಟ ಮಾಡ್ದ ಏನು ಮಾಡ್ದ ಅಂತೇಳಿ. ಅದನ್ನು ನೀವು ಆಗಲೇ ಬರ್ತಿದ್ದಂಗೆ ಪ್ರಾಸ್ತಾವಿಕವಾಗಿ ಹೇಳಿದ್ರಿ, ಕಪಿಲ್ ದೇವ್ನ ಸುನಿಲ್ ಗವಾಸ್ಕರ್ನ ಯಾರು ಹೋಲಿಕೆ ಮಾಡಿದ್ರು ಏನಾಗುತ್ತೆ ಅಂತ. ಇದು ವಾಸ್ತವ. ಇವತ್ತು ಟಿಪ್ಪುನ ಇಟ್ಕೊಂಡ್ಬಿಟ್ಟು ಇವತ್ತಿನ ಕಾಲಘಟ್ಟಕ್ಕೆ ನೀವು ಅಲ್ಪಸಂಖ್ಯಾತನ ಟಾರ್ಗೆಟ್ ಮಾಡ್ಕೊಂಡು ಹಿಂದುತ್ವವನ್ನು ಇಟ್ಕೊಂಡು ಅದನ್ನೇ ಸಿದ್ದರಾಮಯ್ಯ ಹೇಳಿದ್ದು, ಹಿಂದೂ ಬೇರೆ ಹಿಂದುತ್ವ ಬೇರೆ ಅಂತೇಳಿ. ಸಿದ್ದರಾಮಯ್ಯನವರು ಮತ್ತು BK ಹರಿಪ್ರಸಾದ್ ಅವರು, DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿಯನ್ನು ಸಮರ್ಥನೆ ಮಾಡಿದ್ದಾರೆ. ನಾವು ಹೇಳ್ತಾ ಇರ್ತಕ್ಕಂಥದ್ದು, ಈ ಜನಕ್ಕೆ ಬದುಕಿಗೆ ಏನು ಕಟ್ಕೊಡ್ತೀರಾ, ಈ ಜನರ ಬದುಕನ್ನು ನಾಶ ಮಾಡೋದಕ್ಕೆ ಏನು ಮಾಡ್ತೀರಾ ಅದನ್ನು ಕೊಡಿ ಅಂತ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇರೋದು. ಅಲ್ಲ, ಅದನ್ನ ಹೇಳಕ್ ಬೇರೆಯವ್ರು ಬರ್ತಾರೆ. ನೀವು ಈ ಸ್ಟ್ರಾಟಜಿನ ನೀವು ಗಮನಿಸಿ ಅಂತ ನಾನು ಹೇಳ್ತಾ ಇದೀವಿ. ಜನಕ್ಕೆ ಏನ್ ಕೊಡ್ತೀವಿ, ರಾಜ್ಯಕ್ಕೆ ಏನ್ ಕೊಡ್ತೀವಿ ಅದನ್ನ ಹೇಳೋರು ಬೇರೆ ಇಲ್ಲ. ಈಗ ಹೇಳಕ್ಕಾಗಲ್ಲ, ಅವ್ರ ಕೈಲೂ ಹೇಳಕ್ಕಾಗಲ್ಲ. 17ನೇ ತಾರೀಕು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿರವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಮೇಡಮ್ ಅವರು ಸಿಟ್ಟಿಂಗ್ MLC ಇದ್ದಾರೆ, MP ಆಗಿ ಕೆಲಸ ಮಾಡಿದಂಥವ್ರು. ಕರ್ನಾಟಕದಲ್ಲಿ ಒಂದು ಸಿಸ್ಟಮ್ ಇದೆ, ಬಜೆಟ್ ಮೇಲೆ ಆ್ಯಕ್ಷನ್ ಟೇಕನ್ ರಿಪೋರ್ಟ್ ATR ಪ್ರತಿ ವರ್ಷ ಮಂಡನೆ ಮಾಡ್ತಾರೆ. ದಯಮಾಡಿ BJP ಅವರು ನಳಿನ್ ಕುಮಾರ್ ಕಟೀಲ್ ಅವರು ATRನ ಓದಲಿ. ಎಷ್ಟು ಬಜೆಟ್ ಘೋಷಣೆ ಮಾಡಿದ್ರು, ಎಷ್ಟು ವೈಫಲ್ಯ ಆಗಿದೆ, ಎಷ್ಟು ಇಂಪ್ಲಿಮೆಂಟ್ ಆಗಿದೆ, ಜನಕ್ಕೆ ಏನು ಸಿಕ್ಕಿದೆ, ಇದನ್ನು ಅವರೇ ಹೇಳ್ಬಿಡಲಿ, ನಾವು ಹೇಳೋದು ಬೇಡ. ಅವ್ರದ್ದು ಡಾಕ್ಯುಮೆಂಟ್ ನಮ್ದಲ್ಲ. BJP ಸರ್ಕಾರ ಕೊಟ್ಟಿರ್ತಕ್ಕಂಥ ATR అంటే ನಿಮ್ಗೆ ಆ ರಿಪೋರ್ಟು, ಆ್ಯಕ್ಷನ್ ಟೇಕನ್ ರಿಪೋರ್ಟು, ಅದನ್ನು ನೀವು ಮಂಡನೆ ಮಾಡಿಬಿಡಿ, ಸಾರ್ವಜನಿಕವಾಗಿ ಚರ್ಚೆ ಮಾಡಿಬಿಡಿ. ಅಲ್ಲ, ಇಲ್ಲಿ ಸಾವರ್ಕರ್ ವಿಷಯದಲ್ಲಿ ಬಂದೆ ರಾಜುಗೌಡ್ರೆ. ಆ ಸಾವರ್ಕರ್ ವಿಷಯದಲ್ಲಿ ಕನ್ಫ್ಯೂಷನ್ ಏನು ಗೊತ್ತಾ, ಬೆಳಗಾವಿನಲ್ಲಿ ಫೋಟೋ ಹಾಕ್ತಾರೆ, ನೀವು ಅದನ್ನು ವಿರೋಧಿಸೋದಿಲ್ಲ. ನೀವು ಹೇಳ್ತೀರಿ ಬೇರೆಯವ್ರದ್ದು ಹಾಕಿ ಅಂತ, ಬಟ್ ಇವ್ರದ್ದು ತೆಗಿ ಅಂತ ಹೇಳೋದಿಲ್ಲ. ಯಾಕಂದ್ರೆ ನಿಮ್ಗಲ್ಲಿ ಮರಾಠಿ ಓಟ್ ಬೇಕು. ವಿರೋಧ ಮಾಡಂಗಿತ್ತ ಔಟ್ರೈಟ್ ವಿರೋಧ ಮಾಡಬೇಕು. ಇಲ್ಲಿ MB ಪಾಟೀಲ್ ಅವ್ರ ಮಾತು ಕೇಳಿ, ಟಿಪ್ಪುನವ್ರು ವಹಿಸ್ಕೊಂಡು ಮಾತಾಡೋದಿಲ್ಲ. DK ಶಿವಕುಮಾರ್ ಅವ್ರು ಕೇಳಿ, ಟಿಪ್ಪುನವ್ರು ವಹಿಸ್ಕೊಂಡು ಮಾತಾಡೋದಿಲ್ಲ. ಟಿಪ್ಪು ಇಸ್ ಗ್ರೇಟ್ ಅಂತ ಹೇಳ್ತಾ ಇಲ್ಲ ಅವರು. ಅವ್ರು ಹೇಳ್ತಾ ಇರೋದು ಸಾವರ್ಕರ್ ಯಾಕಪ್ಪ, ಅಯ್ಯೋ ಸಾವರ್ಕರು ಸಾವಿರಾರ್ಕರು ಅಂದ್ಕೊಂಡು ಏನೋ ಹೇಳ್ಬಿಟ್ರು, ಅವರು ತೇಲಿಸ್ಬಿಟ್ರು ಅಂತ. ಇಲ್ಲ, ಅವ್ರು ತೇಲಿಸ್ಲಿಲ್ಲ, ಭಾಳ ಸ್ಪಷ್ಟವಾಗಿ ಹೇಳಿದ್ರು. ಕಾಂಗ್ರೆಸ್ ಪಕ್ಷ ಜನರ ಬದುಕಿಗೆ ಪೂರಕವಾಗಿರ್ತಕ್ಕಂಥ ವಿಚಾರಗಳನ್ನ ಎತ್ಕೊಳ್ಳುತ್ತೆ ಬಿಟ್ಟರೆ ಈ ಥರದ್ದು ಜಾತಿ ಆಧಾರಿತವಾಗಿ ಧರ್ಮಾಧಾರಿತವಾಗಿ ನಾವು ಹೋಗೋದಿಲ್ಲ ಅನ್ನೋ ಮಾತನ್ನು DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನೇ ಸಿದ್ದರಾಮಯ್ಯ ಹೇಳಿದ್ದಾರೆ. ನೀವು ಹೇಳ್ತಾ ಇದ್ದೀರಾ ಇಲ್ಲಿ ಮೈಕ್ರೋ ಮಾಡ್ತಾರೆ, ಇನ್ನೊಂದು ಕಡೆ ಮ್ಯಾಕ್ರೋ. ಅವ್ರನ್ನ ಯಾವ ಲೀಡರ್ ಬಂದರೂ ಅಷ್ಟೇ, ಇವ್ರು ಘೋಷಣೆ ಮಾಡಿದರೆ ಯಾವ ಯೋಜನೆಯೂ ಜನಕ್ಕೆ ತಲುಪ್ತಾ ಇಲ್ಲ. ನಿಮ್ಮಲ್ಲೇ ನಾನು ಚರ್ಚೆ ಮಾಡಿದ್ದೀನಿ. ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಇವತ್ತು ಸಹ 90 ಲಕ್ಷ ರೈತರಿಗೆ ಹಣ ಬಂದಿಲ್ಲ DBT ಸ್ಕೀಮಲ್ಲಿ. ಇದು ಸುಮ್ಮನೆ ಘೋಷಣೆಗಳು. ಘೋಷಣೆ ಬೇರೆ, ಇಂಪ್ಲಿಮೆಂಟೇಷನ್ ಬೇರೆ. ಇಂಪ್ಲಿಮೆಂಟೇಷನ್ ಲೆವೆಲ್ ಬಂದಾಗ ಡಬಲ್ ಇಂಜಿನ್ ಸರ್ಕಾರ, ಇದು ಅತ್ಯಂತ ಕೆಟ್ಟ ಇಂಜಿನ್ ಸರ್ಕಾರ ಆಗಿ ಹೋಗ್ತಾ ಇದೆ. ಇಂಪ್ಲಿಮೆಂಟೇಷನ್ ಬಂದ ಟಿಪ್ಪು ವರ್ಸಸ್ ಸಾವರ್ಕರ್ ಇಲ್ವೇ ಇಲ್ಲ ಅದು. ಆಯ್ತು ರಾಜುಗೌಡ್ರೆ, ಈ ವಿಷಯದಲ್ಲಿ ನೀವು ಮಾತಾಡಬೇಕು ಸರ್. ನನ್ನ ಹತ್ರ ಬಹಳ ಕಡಿಮೆ ಟೈಮ್ ಇದೆ, ಪ್ಲೀಸ್ 30 ಸೆಕೆಂಡ್ಸ್. ಧರ್ಮಾಂಧತೆ ವಿಚಾರಕ್ಕೆ ಬಂದಾಗ ಇವರು ಟಿಪ್ಪುನ್ ತಗೊಂಡಿರೋದೇ ತಪ್ಪು. ಅವನೊಬ್ಬ ರಾಜ. ಈ ಹಿಂದೆ ರಾಜನ ಕಲ್ಲಣ್ಣನ ರಾಜತರಂಗಿಣಿಲಿ ಶ್ರೀಹರ್ಷ ಅನ್ನೋ ಒಬ್ಬ ರಾಜನ ಉಲ್ಲೇಖ ಬರ್ತದೆ. ಆ ರಾಜ ಏನು ಮಾಡ್ತಾನೆ, ಕಾಶ್ಮೀರದ ರಾಜ ತನ್ನ ಮಂತ್ರಿಗಳಿರ್ತಾನೆ, ಯಾವ್ಯಾವ ದೇವಸ್ಥಾನದ ನೆಲಮಾಳಿಗೆಗಳಲ್ಲಿ ಚಿನ್ನ ಒಡವೆ ವಜ್ರ ವೈಡೂರ್ಯಗಳು ಇಟ್ಟಿದ್ರು ಅಂತ ತನ್ನಿಂದ. ಅಂದರೆ ರಾಜನಿಗೆ ಅವನಿಗೆ ಏನಾಗಬೇಕಾಗಿರುತ್ತೆ, ಇವ್ರು ಹೇಳಿದ್ರು ಕ್ರಿಶ್ಚಿಯನನ್ನು ಕೊಂದರು, ಹಿಂದೂಗಳನ್ನ ಕೊಂದರು. ಅದೇ ನೀವು ಕೇರಳಕ್ಕೆ ಬಂದಾಗ ನಂಬೂದಿರಿ ಬ್ರಾಹ್ಮಣರು ಮೊಲೆ ತೆರಿಗೆ ಹಾಕಿದ್ರಲ್ಲ, ಆವಾಗ ಒಂದು ಹೆಣ್ಮಗಳನ್ನ ಯಾವ ರೀತಿಯೆಲ್ಲ ಹಿಂಸೆ ಕೊಡ್ತಿದ್ರಲ್ಲ, ಅದು ಬದಲಾವಣೆಗಳ ಬಗ್ಗೆ ಯಾಕೆ ಯೋಚನೆ ಮಾಡಬಾರ್ದು? ನಿಮ್ ಪಾಯಿಂಟ್ಗೆ ಬರ್ತೀನಿ. ಅವತ್ತಿನ ದಿನ ಭಾರತ ಅನ್ನೋ ಕಲ್ಪನೆನೇ ಇಲ್ಲ, ಭಾರತ ಅನ್ನೋ ದೇಶನೇ ಇಲ್ಲ. ತನ್ನ ರಾಜ್ಯವನ್ನ ಉಳಿಸ್ಕೊಳ್ಳೋದಕ್ಕೆ ತಾನು ಬ್ರಿಟಿಷರ ವಿರುದ್ಧ ಹೋರಾಡ್ದ. ನಾಳೆ ಫ್ರೆಂಚ್ ಬಂದಿದ್ರೆ ಅವರು ಅಲ್ಲ, ನಾವು ಬಿಟ್ವಿ. ನವೆಂಬರ್ 10ನೇ ತಾರೀಕು ಟಿಪ್ಪು ಜಯಂತಿ ಮಾಡಿದವ್ರು ಯಾರು? ಅವ್ರಿಗೆ ಹೇಳಿ, ಕಾಂಗ್ರೆಸ್ನವರು ಅಷ್ಟೇ, ಬಿಜೆಪಿಯವರು ಅಷ್ಟೇ. ನೀವು ಯಾವುದೇ ರೀತಿಯಾದಂತ ಬೆಳವಣಿಗೆಗಳ ಬಗ್ಗೆ ಚಿಂತನೆ ಇಲ್ಲ. ಈಗ ರೈತರಿಗೆ ಹೇಳಿದ್ರಲ್ಲ,
ಈಗ ರಮೇಶ್ ಬಾಬು ಸರ್ ಹೇಳೋದು 90 ಲಕ್ಷ. ಸರ್ ನಿಮ್ ನಂಬ್ತಿರೋ ಇಲ್ವೋ, ಇವತ್ತು ನೀವು ಹಳ್ಳಿಗಳಿಗೆ ಹೋಗಿ ಎಷ್ಟೋ ಜನದ್ದು ಪೋಡಿ ಆಗಿಲ್ಲ, ತಾತನ ಹೆಸರಲ್ಲೇ ಇವತ್ತು ಜಮೀನಿದೆ, ಅವ್ರಿಗೆಲ್ಲರಿಗೂ ಎಲ್ಲಿ ತಲುಪ್ತಾ ಇದೆ. ಸಾಕಷ್ಟು ವಿಚಾರಗಳಲ್ಲಿ ನೀರಾವರಿ ವಿಚಾರ ಆಗಿರ್ಬೋದು, ರೈತರ ವಿಚಾರ ಆಗಿರ್ಬೋದು, ಬಡವ್ರ ವಿಚಾರ ಸಾಲ ಮನ್ನಾದ ಬಗ್ಗೆ ಮೊನ್ನೆ ತೇಜಸ್ವಿ ಸೂರ್ಯ ಅವರು ಒಂದು ಹೇಳಿಕೆ ಕೊಡ್ತಾರೆ, ಸಾಲ ಮನ್ನಾ, ರೈತರ ಸಾಲ ಮನ್ನಾ ಮಾಡದ ದೇಶ ಅಭಿವೃದ್ಧಿ ಆಗಲ್ಲ ಅಂತಾರೆ. ಏನ್ರಿ ಇವರೆಲ್ಲ, ಎಲ್ಲಿಗೆ ತಂದು ನಿಲ್ಲಿಸ್ತಾ ಇದ್ರಿ ದೇಶನ? ಆಮೇಲೆ ಅಲ್ಲಿಂದ ಆಚೆಗೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ನಳಿನ್ ಕುಮಾರ್ ಕಟೀಲ್ ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಅಭಿವೃದ್ಧಿ ಬಗ್ಗೆ ಕೇಳಬೇಡಿ, ಲವ್ ಜಿಹಾದ್ ಬಗ್ಗೆ ಕೇಳಿ. ಸ್ವಾಮಿ, ನಿಮಗೆ ಜನಗಳನ್ನ ಒಡೆದಾಡಿಸಿ ರಾಜಕೀಯ ಮಾಡ್ಬೇಕೇ ವಿನಃ ಬೇರೆ ಚಿಂತನೆಗಳಲ್ಲ. ನಾವು ಕೇಳೋದು ಡೆವಲಪ್ಮೆಂಟ್ ಗಳ ಬಗ್ಗೆ ಮಾತಾಡಿ, ನೀವು ಕೊಟ್ಟಂತ ಯೋಜನೆಗಳ ಬಗ್ಗೆ ಮಾತಾಡಿ. ಎಲ್ಲದಕ್ಕೂ ಉತ್ತರ ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಕೊಡ್ತೀವಿ. ರಮೇಶ್ ಬಾಬು ಕೇಳಿದಂತ ATR ಗೂ ಕೊಡ್ತೀವಿ. ಆಮೇಲೆ ನಮ್ದು ಎಷ್ಟು ವರ್ಷದಲ್ಲಿ ಏನ್ ಮಾಡಿದೀವಿ ತುಲನೆ ಮಾಡ್ತೀವಿ. ಮೋದಿ ಅವ್ರು ಏನ್ ಮಾಡಿದ್ದಾರೆ, ಬೊಮ್ಮಾಯಿ ಅವ್ರು ಏನ್ ಮಾಡಿದ್ದಾರೆ, ಜನ್ಧನ್ ಅಕೌಂಟ್ ಏನಾಗಿದೆ, ಶೌಚಾಲಯ ಏನಾಗಿದೆ, ಇವ್ರು ಬರೀ ಮಾತಾಡಿದ್ದೇ ಆಯ್ತು, ಮಾಡಿದೊಂದು ಇಲ್ಲ. 5,300 ಕೋಟಿ ರೂಪಾಯಿ ಇವತ್ತು ಮಧ್ಯ ಕರ್ನಾಟಕ ಕೂಡ ಮೋದಿ ಬರ್ಬೇಕಾಯ್ತು. ಕೆಲಸ ಮಾಡಿದವ್ರ ಬಗ್ಗೆ ನೀವೇನೇ ಸಮಯ ಇಲ್ಲ, ಇಲ್ಲಾಂದ್ರೆ ಅವ್ರಿಗೆ ಮಾತಾಡಕ್ ಬಿಡ್ತಿದ್ದೆ. ಅವ್ರ ಪಾಯಿಂಟ್ ಇರೋದೇ ಅದು, ಘೋಷಣೆ ಮಾಡ್ತೀರಿ ಅನುಷ್ಠಾನಕ್ಕೆ ಬರೋದಿಲ್ಲ ಅಂತ. ಬರೀ ಘೋಷಣೆ ನಿಂತೋಯ್ತು ಅಂತ. ಕೃಷ್ಣಾ ಮೇಲ್ದಂಡೆ ಯೋಜನೆ ದೇವೇಗೌಡರು 19,000 ಕೋಟಿ ಸ್ಕೀಮ್ ಮಾಡ್ತಾರೆ. ಇವ್ರ ಯೋಗ್ಯತೆಗೆ ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟೋದು 5,300 ಕೋಟಿ ಕೊಡ್ತಾರೆ. ನಾಚಿಕೆ ಆಗ್ಬೇಕು ಇವ್ರಿಗೆ. ಅದರಲ್ಲಿ ಸ್ಟೇಟ್ ಇದೆ, ಸೆಂಟರ್ ಪಾತ್ರ ಇದೆ. ಅಂತ ಯೋಜನೆಗಳೇ ನಿಮ್ಮ ರಾಜು ಗೌಡ್ರೆ, ಡಾಕ್ಟರ್ ತೇಜಸ್ವಿನಿ, ರಮೇಶ್ ಬಾಬು ಅವರೇ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ. ಟು ದ ಪಾಯಿಂಟ್. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್.